ವ್ಯಕ್ತಿಯ ಮೇಲೆ ಕಾಡಾನೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಮೈ ಜುಮ್ಮೆನಿಸುವ ದೃಶ್ಯ. ಜಸ್ಟ್ ಕೂದಲೆಳೆಯ ಅಂತರದಲ್ಲಿ ವ್ಯಕ್ತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಕಾಡಾನೆ ಅಟ್ಯಾಕ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹಾಸನದ ಸಕಲೇಶಪುರ ತಾಲೂಕಿನ ಕೆಸಗುಲಿಯಲ್ಲಿ ನಡೆದಂತಹ ಘಟನೆ ಇದು. ಪಿಂಟು ಎಸ್ಟೇಟ್ನ ಅಡಕೆ ತೋಟದಲ್ಲಿ ಕಾಡಾನೆ ವ್ಯಕ್ತಿಯ ಮೇಲೆ ಅಟ್ಯಾಕ್ ಮಾಡಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದೇ ದೃಶ್ಯ ನಾವೀಗ ಗಮನಿಸ್ತಾ ಇರೋದು. ಕೂಲಿ ಕಾರ್ಮಿಕ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲೇ ಕಾಡಾನೆ ಎಂಟ್ರಿ ಆಗಿರೋದು, ಕೂಲಿ ಕಾರ್ಮಿಕರ ಮೇಲೆ ಅಟ್ಯಾಕ್ ಮಾಡಿರುವ ದೃಶ್ಯ. ಪಿಂಟು ಎಸ್ಟೇಟ್ನ ಅಡಕೆ ತೋಟದಲ್ಲಿ ಈ ಕಾಡಾನೆ ಪ್ರತ್ಯಕ್ಷ ಆಗಿರೋದು. ಸಹಜವಾಗಿ ದೊಡ್ಡ ಮಟ್ಟದ ಆತಂಕ ಇದು. ಕಾರಣ, ಈ ಅಡಕೆ ತೋಟದಲ್ಲಿ ಸಾಕಷ್ಟು ಜನ ಕಾರ್ಮಿಕರು, ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿರ್ತಾರೆ. ಈಗ ಕಾಡಾನೆ ಒಬ್ಬ ವ್ಯಕ್ತಿಯ ಮೇಲೆ ಅಟ್ಯಾಕ್ ಮಾಡಿ, ನೋಡಿ ಯಾವ ರೀತಿ ಅಟ್ಟಾಡಿಸ್ಕೊಂಡು ಹೋಗಿ ದಾಳಿ ಮಾಡುತ್ತೆ ಕಾಡಾನೆ. ಆ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಕೂದಲೆಳೆಯ ಅಂತರದಲ್ಲಿ ಪ್ರಾಣಾಪಾಯದಿಂದ ವ್ಯಕ್ತಿ ಪಾರಾಗಿರೋದು. ತಕ್ಷಣ ಅವ್ರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಇತ್ತೀಚೆಗೆ ಕಾಡು ಪ್ರಾಣಿಗಳ ಹಾವಳಿ ನಾಡಿನಲ್ಲಿ ಹೆಚ್ಚಾಗ್ತಾ ಇದೆ. ಅದೇ ರೀತಿ ಕಾಫಿ ತೋಟದಲ್ಲೂ ಕೂಡ ಈಗ ಕಾಡಾನೆಯ ದಾಳಿ, ವ್ಯಕ್ತಿಯ ಮೇಲೆ ದಾಳಿಯಾಗಿರೋದು. ಸಹಜವಾಗಿ ಬೆಳಿಗ್ಗೆ ಎದ್ರೆ ಕೂಲಿ ಕಾರ್ಮಿಕರು ಈ ಕಾಫಿ ತೋಟಕ್ಕೆ ಹೋಗಿ ಕೆಲಸ ಮಾಡ್ತಿರ್ತಾರೆ. ಒಬ್ಬೊಂಟಿಯಾಗಿ ಓಡಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಕಾಡಾನೆ ಪ್ರತ್ಯಕ್ಷ ಆಗಿರೋದು. ಕೂಲಿ ಕಾರ್ಮಿಕನನ್ನ ಅಟ್ಟಾಡಿಸ್ಕೊಂಡು ಹೋಗಿ ದಾಳಿ ಮಾಡಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಹಜವಾಗಿ ದೊಡ್ಡ ಮಟ್ಟದ ಆತಂಕ ಹಾಸನ ಭಾಗದಲ್ಲಿ ಕಾಡಾನೆಯಿಂದ. ದೃಶ್ಯ ನೋಡ್ತಾ ಇರೋದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ಕಾಡಾನೆ ಓಡಾಟದ ದೃಶ್ಯ, ವ್ಯಕ್ತಿಯ ಮೇಲೆ ಹಲ್ಲೆ ಮಾಡ್ತಾ ಇರುವಂತಹ ದೃಶ್ಯ. ಹಾಸನದಲ್ಲಿ ಆಗಿರುವ ಘಟನೆ ಸಹಜವಾಗಿ ದೊಡ್ಡ ಮಟ್ಟದ ಆತಂಕಕ್ಕೆ ಕಾರಣ ಆಗಿರೋದು. ಜನ ಈಗ ಮನೆ ಬಿಟ್ಟು ಆಚೆ ಬರೋದಕ್ಕೂ ಕೂಡ ಭಯ ಪಡುವಂತಹ ಪರಿಸ್ಥಿತಿ. ಕೂಲಿ ಕಾರ್ಮಿಕರು ಕಾಫಿ ತೋಟಕ್ಕೆ ಹೋಗಿ ಕೆಲಸ ಮಾಡೋದಕ್ಕೆ ಭಯ ಪಡ್ತಾ ಇರುವಂತಹ ಪರಿಸ್ಥಿತಿ. ಕಾರಣ ಯಾವ ಸಮಯದಲ್ಲಿ ಕಾಡಾನೆ ಬಂದು ಈ ರೀತಿ ದಾಳಿ ಮಾಡುತ್ತೋ ಅನ್ನುವಂತ ಭಯ ಪ್ರತಿಯೊಬ್ಬರನ್ನ ಕೂಡ ಕಾಡ್ತಾ ಇದೆ. ಕೂದಲೆಳೆಯ ಅಂತರದಲ್ಲಿ ಆ ವ್ಯಕ್ತಿ ಜಸ್ಟ್ ಮಿಸ್ ಆಗಿರೋ ದೃಶ್ಯ ನಾವು ಗಮನಿಸ್ತಾ ಇರೋದು. ಅಪ್ಪಿ ತಪ್ಪಿ ಕಾಡಾನೆಯ ದಾಳಿ ಇನ್ನೂ ಮುಂದುವರೆದು ಬಿಟ್ಟಿದ್ರೆ ಪ್ರಾಣಕ್ಕೆ ಕುತ್ತು ಇತ್ತು, ಪ್ರಾಣಕ್ಕೆ ಸಂಚಕಾರ ಇತ್ತು. ಆ ವ್ಯಕ್ತಿಯ ಮೇಲೆ ದಾಳಿ ಮಾಡಿ ಒಂದ್ ಕಡೆ ಆನೆ ಮೂವ್ ಆಗೋದನ್ನ ಗಮನಿಸ್ತೀವಿ, ಮತ್ತೊಂದು ಕಡೆ ಕೂಲಿ ಕಾರ್ಮಿಕ ಬಿದ್ದಿರುವ ದೃಶ್ಯ ನೋಡಿ. ಇತ್ತೀಚೆಗೆ ಕಾಡಾನೆಗಳ ಹಿಂಡು ಈ ರೀತಿ ಜಮೀನು ತೋಟಗಳಲ್ಲಿ ಬೀಡು ಬಿಡ್ತಾ ಇರೋದು, ಜಮೀನಲ್ಲಿರುವಂತಹ ಫಸಲನ್ನ ಹಾಳು ಮಾಡ್ತಾ ಇರೋದು, ಜನರ ಮೇಲೆ ಅಟ್ಯಾಕ್ ಆಗ್ತಾ ಇರೋದು, ದಾಳಿ ಆಗ್ತಾ ಇರುವಂತಹ ಸುದ್ದಿಗಳನ್ನ ನಾವು ಆಗಾಗ್ಗೆ ನೋಡ್ತಾನೆ ಇದ್ದೀವಿ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡ್ತಿದ್ದಾರೆ ಆ ಭಾಗದ ಜನ, ದಯವಿಟ್ಟು ಕ್ರಮ ಕೈಗೊಳ್ಳಿ, ಮನೆಯಿಂದ ಆಚೆ ಬರಕ್ ಬರ್ತಾ ಇರುವಂತಹ ಪರಿಸ್ಥಿತಿ ಇದೆ ಇಲ್ಲಿ ಅಂತ. ಬಟ್ ಏನಾದ್ರೂ ಅನಾಹುತ ಆದ ಬಳಿಕವೇ ಅರಣ್ಯಾಧಿಕಾರಿಗಳು ಕ್ರಮ ಕೈಗೊಳ್ತೀವಿ ಅಂತ ಬರ್ತಾರೆ. ಕಾಡಾನೆ ಸೆರೆಗೆ ಕಾರ್ಯಾಚರಣೆಗಳು ಪ್ರಾರಂಭ ಆಗುತ್ತೆ. ಕಾಡಿನ ಕಡೆಗೆ ಕಾಡು ಪ್ರಾಣಿಗಳನ್ನ ಓಡಿಸುವ ಕಾರ್ಯಾಚರಣೆ ಪ್ರಾರಂಭ ಆಗುತ್ತೆ. ಬಟ್ ಮೊದಲೇ ಅವರಿಗೆ ಮಾಹಿತಿ ಇದ್ದಾಗ ಯಾಕೆ ಕ್ರಮ ಕೈಗೊಳ್ಳಲ್ಲ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ನೋಡಿ, ವ್ಯಕ್ತಿ ಮೇಲೆ ದಾಳಿ ಆಯ್ತು, ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರರು ಅನ್ನೋ ಪ್ರಶ್ನೆ ಬರುತ್ತೆ. ನೇರವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧವೇ ಆಕ್ರೋಶ ವ್ಯಕ್ತವಾಗೋದು. ಕಾಫಿ ತೋಟದಲ್ಲಿ ಕೂಲಿ ಕಾರ್ಮಿಕ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲೇ ಕಾಡಾನೆ ಎಂಟ್ರಿ ಆಗಿರೋದು, ದಾಳಿಯಾಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿರುವಂತಹ ದೃಶ್ಯ. ಎಂತವರ ಎದೆ ಜಲ್ಲನಿಸುವಂತಹ ದೃಶ್ಯ ಇದು. ಇದನ್ನೆಲ್ಲ ನೋಡಿದ್ಮೇಲೆ ಯಾರಾದ್ರೂ ಜಮೀನಿಗೆ ಹೋಗಿ ಕೆಲಸ ಮಾಡಕ್ ಇಷ್ಟಪಡ್ತಾರ? ಭಯ ಇರುತ್ತೆ, ಬೇಡಪ್ಪ ಕಾಡಾನೆ ಬರಬಹುದು, ದಾಳಿ ಮಾಡಬಹುದು ಅಂತ. ಹಾಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಮನವಿ ಮಾಡ್ತಾ ಇದ್ದಾರೆ ಆ ಭಾಗದ ಜನ, ದಯವಿಟ್ಟು ಏನಾದ್ರೂ ಹೆಚ್ಚು ಕಡಿಮೆ ಆಗೋಕ್ಕೂ ಮುನ್ನ, ಯಾರ್ದಾದ್ರೂ ಪ್ರಾಣಕ್ಕೆ ಕುತ್ತು ಬರೋಕ್ಕೂ ಮುನ್ನವೇ ಕ್ರಮ ಕೈಗೊಳ್ಳಿ, ಕಾಡಾನೆ ಸೆರೆ ಹಿಡೀರಿ ಅಂತ ಮನವಿ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ ಖುಷ್ವಂತ್, ಎದೆ ಜಲ್ಲನಿಸೋ ದೃಶ್ಯ ಇದು. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರರು ಅನ್ನುವಂತ ಪ್ರಶ್ನೆ ಬರುತ್ತೆ. ಯಾವಾಗ ಆಗಿರೋ ಘಟನೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇಲ್ಲಿ ತನಕ ಏನಾದ್ರೂ ಕ್ರಮ ಕೈಗೊಂಡಿದ್ದಾರಾ? ಶ್ರುತಿ, ಇದು ಸಕಲೇಶಪುರದ ಕೆಸ್ಕುಲಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಈಗಾಗಲೇ
ಏನು ಅಲ್ಲಿ ಕೂಲಿ ಕಾರ್ಮಿಕರಿದ್ರು ಅವರು ತೋಟದಲ್ಲಿ ಪಿಂಟು ಅನ್ನೋರ ತೋಟದಲ್ಲಿ ಕೆಲಸ ಮಾಡುವಾಗ ಈ ಘಟನೆ ನಿನ್ನೆ ಆಗಿದೆ ಅನ್ನುವಂತ ಒಂದು ಮಾಹಿತಿ ಬರ್ತಾ ಇರುವಂತದ್ದು. ಎಲ್ಲಾ ಘಟನೆಗಳು ಏನೇನು ನಡೀತು, ಆನೆ ಎಷ್ಟು ರೋಷವಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತು ಅನ್ನೋದು ಪ್ರತಿಯೊಂದು ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಒಂದ್ ವೇಳೆ ಅಲ್ಲಿ ಸ್ಥಳೀಯದಲ್ಲೇ ಮನೆ ಇಲ್ಲ ಅಂದ್ರೆ ಆನೆ ಬಹುಶಃ ಆತನನ್ನ ಅಟ್ಟಿಸ್ಕೊಂಡು ಹೋಗಿ ಸೇಡು ತೀರಿಸ್ಕೊಳ್ತಿತ್ತು ಅನ್ನುವಷ್ಟರ ಮಟ್ಟಿಗೆ ಅದರ ದಾಳಿ ಇರುವಂತದ್ದು. ಜೊತೆಗೆ ಇದೇ ಆನೆ ಈಗ ಸ್ಥಳೀಯರು ಹೇಳ್ತಿರುವ ಪ್ರಕಾರ ಇದು ಕರಡಿ ಎಂಬ ಹೆಸರಿನಲ್ಲಿ ಸ್ಥಳೀಯರು ಕರೀತಾರೆ. ಈ ಕರಡಿ ಆನೆ ವಸಂತ್ ಎಂಬುವನನ್ನ ಬಿಕ್ಕೋಡು ಬಳಿ ಕಳೆದ 2 ತಿಂಗಳ ಹಿಂದೆ ಬಲಿ ಪಡೆದಿತ್ತು. ಈಗ ಅದೇ ಆನೆ ಮತ್ತೆ ಈಗ ಅಟ್ಯಾಕ್ ಮಾಡ್ತಾ ಇರುವಂತದ್ದು. ಹೀಗಾಗಿ ಏನು ಅರಣ್ಯ ಇಲಾಖೆ ಇದೆ, ಅರಣ್ಯ ಇಲಾಖೆಯವರು ಈ ಆನೆಯನ್ನು ಹಿಡಿಯದೆ ಓಕೆ ಖುಷಿವಂತ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.